ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಹೆಂಗಿದ್ದೀರಾ ಎಲ್ಲರೂ? ಐ ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಫಸ್ಟ್ ಬೆಳಿಗ್ಗೆ ಬೇಗ ಎದ್ದು ಇಟ್ಸ್ ಆಲ್ರೆಡಿ 9:30 ರೆಡಿಯಾಗಿ ಈಗ ಹೆಚ್ಚಿಗೆ ಹೋಗ್ತಾ ಇದ್ದೀನಿ. ಸೊ ನವೀನ್ ಹಾಫ್ ಅವೇ ಬರ್ತಾನೆ ಬಿಕಾಸ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ನಾವು ಇಷ್ಟೊತ್ತು ಆಲ್ರೆಡಿ ಇರಬೇಕಿತ್ತಲ್ಲಿ, ಬಟ್ ಲೇಟ್ ಆಗಿದೆ. ಸೊ ವಿ ಆರ್ ರನ್ನಿಂಗ್ ಲೇಟ್. ಬೇಗ ನಾನು ಹೆಚ್ಚಿಗೆ ಹೋಗಿ ಸಿಗ್ತೀನಿ. ಸೊ ಗೈಸ್ ಎಸ್, ನಾವು ಬರ್ತಾ ಇದ್ವಿ ಆನ್ ದ ವೇ ಆ್ಯಂಡ್ ಗಾಡಿ ಪಂಚರ್ ಆಗಿದೆ ಅಂತ ಗೊತ್ತಾಯಿತು. ಸೊ ಇವಾಗ ಪಂಚರ್ ಹಾಕಿಸ್ತಾ ಇದ್ದೀವಿ ಗೈಸ್. ಪಂಚರ್ ಹಾಕಿಸ್ಕೊಂಡು ಇಲ್ಲಿಂದ ಹೊರಡಬೇಕು. ಸೊ ಪಂಚರ್ ಹಾಕ್ಸ್ಕೊಂಡು ಮತ್ತೆ ಲೇಟ್ ಆಯಿತು ಅಂತ ಹೇಳ್ತಾನೆ ಇದ್ದೀನಿ. ಈಗಿನ್ನ ಜಾಸ್ತಿ ಲೇಟ್ ಆಯಿತು, ಏನೂ ಮಾಡೋಕ್ಕಾಗಲ್ಲ, ಪಂಚರ್ ಹಾಕ್ಸ್ಕೊಂಡೇ ಹೋಗಬೇಕು. ಸೊ ಗೈಸ್ ಎಸ್, ಇವಾಗ ನಾವು HKಗೆ ಬಂದ್ವಿ ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ಮೆಟ್ಲು ಎತ್ಕೊಂಡು ಲಿಫ್ಟ್ ಹೋಗೋಕ್ಕಾಗ್ತಿಲ್ಲ. ಸೊ ಮೆಟ್ಲು ಎತ್ಕೊಂಡು ಹೋಗ್ತಾ ಇದ್ವಿ ಗೈಸ್. ಏನು ಅಂದಿಲ್ಲ, ಏನು ಅಷ್ಟೆಲ್ಲ ಸೀನ್ ಇಲ್ಲ. ಹಿಂಗೆ ಎತ್ತಕ್ಕಷ್ಟು ತಾಕತ್ತಿಲ್ಲ ಅಂತ ಹೇಳು ಅಷ್ಟೇ. ಇಷ್ಟೇ ವೇಟ್ ಇರಲಿ. ಸೊ ಗೈಸ್ HKಗೆ ಬಂದ್ವಿ ಆಫ್ಟರ್ ಸೋ ಲಾಂಗ್. ಲಾಸ್ಟ್ ಮಂತ್ ಫುಲ್ ಬಿಸಿ ಇದ್ವಿ, ಬರೋಕ್ಕಾಗಿರಲಿಲ್ಲ. ಸೊ ಇವಾಗ ಹೋಗ್ತಿದ್ವಿ, ಬೇಗ ಹೋಗೋಣ. ಬ್ಯಾಡ್ ಜೋಕ್. ಸೊ ಗೈಸ್ HKಗೆ ಬಂದ್ವಿ ನಾವಿವಾಗ. ಇವನು ನೀರು ತೊಗೊಂಡು ಫಸ್ಟ್ ಬಂದಿದ ತಕ್ಷಣ ನೀರು ಇಸ್ಕೊತಾನೆ. ನೀರು ಇಸ್ಕೊಂಡು ಕುಡಿದ್ಬಿಡೋದು. ಯಾವ ಕಡೆ ನೋಡ್ತದೆ? ಎಲ್ಲಿ ಒಂದು ಟಚ್ ಹಿಂಗೆ ನೋಡ್ತೀನಿ. ಇಲ್ಲಿ ಹುಚ್ಚ ಹೋಗು ಗೈಸ್. ನಂಗೆ ಬಂದಾಗೆಲ್ಲ ಈ ಮರ ಎಷ್ಟು ಇಷ್ಟ ಆಗುತ್ತಾ ಗೈಸ್. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಮರ ಇಲ್ಲಿ. ಸೊ ಗೈಸ್ ಎಸ್, ಇವಾಗ ಬಂದು ಇವಾಗ ಫಸ್ಟ್ ನಾವೇನು ತೊಗೋತಿದ್ದಾನೆ ಟ್ರೀಟ್ಮೆಂಟ್. ಏನು ಗೊತ್ತಾ? ಆ್ಯಂಡ್ ಇನ್ನೊಂದು ನಿಮಗೆಲ್ಲ ಹೇಳ್ಬೇಕು ಅಂದ್ಕೊಂಡೆ, ಸ್ವಲ್ಪ ಹೇರ್ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಕಾಣ್ತೈತೆ. ಹೆಂಗಿದೆ ಅಂತ ಸ್ವಲ್ಪ ಕಮೆಂಟ್ ಮಾಡ್ತೀರಾ? ಚೆನ್ನಾಗಿಲ್ಲ ಗೈಸ್. ಸೊ ನಾವೇನು ಇವಾಗ ಫಸ್ಟ್ ಸ್ಟೆಮ್ ಸೆಲ್ಸ್ನ ತೊಗೋತಿದ್ದೇನೆ. ಸೊ ಆ ಪ್ರೊಸೀಜರ್ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ಗೈಸ್ ಇದು ನನ್ನ ಔಟ್ಫಿಟ್ ನೋಡಿ ಗೈಸ್ ಹೆಂಗಿದೆ. ಇದು ಆ್ಯಕ್ಚುಲಿ ನಾನು ಹಾಕ್ಕೊಂಡಿರೋದು, ಚಳಿ ಆಗ್ತಿದೆ ಅಂತ. ಆ್ಯಂಡ್ ಬಂದಿದ ತಕ್ಷಣ ಎಲ್ಲರೂ ಹೇಳಿದ್ರು ನಾನು ಸಣ್ಣಾಗಿದ್ದೀನಿ ಅಂತ ಗೈಸ್. ನಾವು ದಪ್ಪ ಆಗಿದೆ ಅಂತ ಹೇಳಿದ್ರು. ದಪ್ಪ ಆಗಿದ್ದೀನ ಫ್ರೆಂಡ್ಸ್. ಸೊ ಎಸ್, ಇವಾಗ ನವೀನ್ ಫಸ್ಟ್ ಸ್ಟೆಮ್ ಸೆಲ್ಸ್ ತೊಗೋತಿದ್ದಾನೆ. ಸೊ ತೊಗೊಂಡು ಅದು ಪ್ರೊಸೀಜರ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಾನು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅದಾದಮೇಲೆ ನನ್ನ ಟ್ರೀಟ್ಮೆಂಟ್ಸ್ ಇರುತ್ತೆ. ಸೊ ನಾನು ಇವತ್ತು 2 ಟ್ರೀಟ್ಮೆಂಟ್ ತೊಗೋತಿದ್ದೀನಿ. ಒಂದು ಬಂದು ಅಂಡರ್ ಐ ಪೀಲ್ ಮತ್ತು ಇನ್ನೊಂದು ಬಂದು IVW ಅಂತ ಬಾಡಿ ಬ್ರೈಟ್ನಿಂಗ್ ರಿಲೇಟೆಡ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್ ಎಸ್, ನವೀನ್ ತೊಗೊಂಡಿರೋದು ಸ್ಟೆಮ್ ಸೆಲ್ಸ್ ಅಂತ ಟ್ರೀಟ್ಮೆಂಟ್. ಸೊ ಇದು ನಿಮ್ಮ ಸ್ಟೆಮ್ ಸೆಲ್ಸನ್ನು ತುಂಬ ಸ್ಟ್ರೆಂಥನ್ ಮಾಡುತ್ತೆ, ಹಾಗೆ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಐ ಗೆಸ್ ಇದು ನವೀನ್ ತೊಗೋತಿರೋದು 5th ಸೆಷನ್. ಸೊ ಕಮ್ಮಿಂಗ್ ಟು ನನ್ನ ಟ್ರೀಟ್ಮೆಂಟ್, ಇದು ಬಂದು IVW ಅಂತ. ಸೊ ಇದು ನಿಮ್ಮ ಫುಲ್ ಬಾಡಿನ ಬ್ರೈಟನ್ ಮಾಡುತ್ತೆ. ಸೊ ವಿಚ್ ಕ್ಯಾನ್ ಕೀಪ್ ಯುವರ್ ಸ್ಕಿನ್ ಹೆಲ್ದಿ ಆ್ಯಂಡ್ ಗ್ಲೋಯಿಂಗ್ ಆ್ಯಸ್ ವೆಲ್. ಸೊ ಫುಲ್ ಬಾಡಿಗೆ ಐ ಫೆಲ್ಟ್ ದಿಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ದಟ್ ಯು ಗೈಸ್ ಕ್ಯಾನ್ ಆಪ್ಟ್ ಆ್ಯಂಡ್ ಐ ಆಮ್ ಜಸ್ಟ್ ಇನ್ ಲವ್ ವಿತ್ ದಿಸ್ ಟ್ರೀಟ್ಮೆಂಟ್. ಸೊ ಗೈಸ್ ಇವಾಗ ನಾನು ಅಂಡರ್ ಐ ಪೀಲ್ ತೊಗೋತಾ ಇದ್ದೀನಿ. ಸೊ ಇದು ನನ್ನ 6th or 7th ಸೆಷನ್ಸ್ ಅನಿಸುತ್ತೆ ಅಂಡರ್ ಐ ಪೀಲ್. ಬಿಕಾಸ್ ಡಾರ್ಕ್ ಸರ್ಕಲ್ಸ್ ನಾವು ತುಂಬಾ ಜಾಸ್ತಿ ಇತ್ತು ಫಸ್ಟಿಂದ. ಸೊ ಇವಾಗ ಅದ್ರ ಪ್ರೊಸೀಜರ್ ಕೂಡ ತೋರಿಸ್ತೀನಿ ಹಿಂಗೆ ಅಂತ. ಸೊ ಅಂಡರ್ ಐ ಪೀಲ್ ಟ್ರೀಟ್ಮೆಂಟ್ ಆಲ್ರೆಡಿ ನೀವು ನೋಡಿರ್ತೀರ. ಸೊ ಇಟ್ ಈಸ್ ಅ ಜಸ್ಟ್ ಗ್ಲಿಮ್ಸ್ ಫಾರ್ ಯು ಗೈಸ್ ಟು ಸಿ ಮೈ ಅಂಡರ್ ಐ ಟ್ರೀಟ್ಮೆಂಟ್. ಏನೋ ಆಣೆ ಕೊಡ್ಲು, ಏನು ಹೇಳು ಗೈಸ್. ಇವ್ನು ನನ್ನ ಫೋನ್ ಎತ್ಕೊಂಡಿದ್ದಾನೆ ಗೈಸ್. ನನ್ನ ಫೋನ್ ತೊಗೊಂಡು ಅವ್ನು ನಾನು ಏನು ಚೆಕ್ ಮಾಡಿದ್ರು ನಂಗೆ ಬೇಜಾರಾಗಲ್ಲ. ನನ್ನ ಪ್ರೊಫೈಲಲ್ಲಿರೋ ಹುಡುಗಿ ಸ್ಟೋರಿ ಕಂಡು ನೋಡ್ತಾನೆ ಗೈಸ್. ಅದಕ್ಕೆ ನಾನು ನೋಡಬಾರ್ದು. ನಾನು ನಿನ್ನ ಸ್ಟೋರೀಸ್ ಹಂಗೆ ನೋಡ್ತೀನಾ? ನೋಡೋಲ್ಲ ಅಂತ ನೀವು ಹುಡುಗ ಸ್ಟೋರೀಸು ನೀನು ಯಾಕೆ ನೋಡ್ತೀಯ? ನಾನು ಕಣ್ಣು ತೆಗ್ದಿಲ್ಲ ಅಂತ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಕಣ್ಣು ತೆಗೆದ್ಮೇಲೆ ನೀನು ನೋಡ್ಲಿಲ್ಲ ಅನಿಸ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಕೀಪ್ ವೈಟ್ ಆ್ಯಂಡ್ ಸ್ಲೀಪ್. ಆಯಿತು, ಓಪನ್ ಆಗಲ್ಲ ಇದು. ಇನ್ನು 2 ನಿಮಿಷ ತನಕ ಎಲ್ಲಿದೆಯೋ ಮಲ್ಕೋ. ಮಲ್ಕೋ ಸುಮ್ಮನೆ ಇದ್ದೆ. ಬಾಯ್. ಸೊ ಗೈಸ್ ಎಸ್, ಇವಾಗ ತಾನೇ ಎಲ್ಲ ಟ್ರೀಟ್ಮೆಂಟ್ಸ್ ಎಲ್ಲ ಮುಗೀತು. ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲ ಹೆಂಗಿತ್ತು ನಿನ್ನ ಟ್ರೀಟ್ಮೆಂಟ್? ಇವಾಗ ಜಾಸ್ತಿ ಆಯಿತು. ಇವಾಗ ನೋವು ಸ್ಟಾರ್ಟ್ ಆಯಿತು. ಏನು ಕರೆಕ್ಟಾಗಿ ಹೇಳಿ, ಏನು ನೋವು ಅಂತ? ಅಲ್ಲೋ ಸ್ಟಾರ್ಟ್ ಆಯ್ತು ಈಗ. ಟ್ರೀಟ್ಮೆಂಟ್ ಬಗ್ಗೆ ಕೇಳಿ. ಟ್ರೀಟ್ಮೆಂಟ್ ಸಕಾಲ ಐತೆ.
ಎಕ್ಸಾಕ್ಟ್ಲಿ. ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು. ಟ್ರೀಟ್ಮೆಂಟ್ ಎಲ್ಲ ಮುಗೀತು. ನಾನು ಅಂಡರ್ ಐ ಪೀಲ್ ಹಾಕಿದಾರಲ್ಲ, ಸೊ ಅದಕ್ಕೆ ಮಾಸ್ಕ್ ಹಾಕೋಬೇಕಿತ್ತು. ವಿಡಿಯೋ ಮಾಡಿದಕ್ಕೋಸ್ಕರ ಮಾಸ್ಕ್ ಓಪನ್ ಮಾಡಿದೆ ಅಷ್ಟೇ ಗೈಸ್. ನಾನು ಇಲ್ಲ ಅಂದರೆ ನಾನು ಇವತ್ತು ಮಾಸ್ಕ್ ಹಾಕಿಕೊಂಡು ಓಡಾಡಬೇಕು ಗೈಸ್. ಎಸ್ ಎಸ್ ಕರೆಕ್ಟ್. ಆ್ಯಕ್ಚುಲಿ ಅಂಡರ್ ಐ ಪೀಲ್ ಮಾಡಿರೋದು, ಬಟ್ ಬಿಸ್ಲಿಗೆ ಜಾಸ್ತಿ ಬಿಡಬಾರ್ದು ಅಂತ ಅಷ್ಟೇ. ಸೊ ಯಾವನ್ನಿ ಹೊಡಿ. ಸೊ ಗೈಸ್ ಎಸ್, ನಾನು ಇವಾಗ ಯಾವ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಅದನ್ನು ನಾನು ತೋರಿಸ್ತೀನಿ. ಬಟ್ ಮೋಸ್ಟ್ ಆಫ್ ದಮ್ ಇರೋದೆಲ್ಲ ಸ್ವಲ್ಪ ಡ್ರೆಸ್ಗಳೇ ಜಾಸ್ತಿ ತರಿಸಿರೋದು ನಾನು ಈ ಸಲ. ಬಿಕಾಸ್ ನಾನು ಮೀಶೋಲಿ ಡ್ರೆಸ್ ತುಂಬ ಕಡಿಮೆ ಆರ್ಡ್ರ್ ಮಾಡಿರೋದು, ನಾನು ಟ್ರೈ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಒಂದಷ್ಟು ಡ್ರೆಸ್ನ ತರಿಸಿದ್ದೀನಿ. ಇನ್ನೊಂದಷ್ಟು ಐಟಮ್ಸ್ ಏನೇನಿದೆ ಅಂತ ನಂಗೆ ದೇವರಣೆ ಗೊತ್ತಿಲ್ಲ, ಅದು ಚೆಕ್ ಮಾಡಬೇಕು. ಆ್ಯಂಡ್ ಸೊ ಫಸ್ಟ್ ಐಟಮ್ ಓಪನ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಐಟಮ್ ಇದು ಬಂದು ನಾನು ಈ ಕಡೆ ಹಾಕಿರ್ತೀನಿ ನೋಡಿ. ಇದ್ರ ಪ್ರೈಸ್ ಏನು ಆ್ಯಂಡ್ ಯಾವ ಪ್ರಾಡಕ್ಟ್ ಅಂತೆಲ್ಲ ಹಾಕಿರ್ತೀನಿ. ನಾನು ಆ್ಯಕ್ಚುಲಿ ಮನೇಲಿ ಓಡಾಡೋದಕ್ಕಂತ ಒಂದು ಸ್ಲಿಪ್ಪರ್ಸ್ ಬೇಕಿತ್ತು ನನಗೆ, 5 ಸೈಜ್ದು. ಆ್ಯಕ್ಚುಲಿ 4 ಈ ಥರ ತುಂಬ ಕಡಿಮೆ ಪ್ರೈಸಿಗೆ ತೊಗೊಂಡಿದ್ದು ನಾನು. ಬಟ್ ಕ್ವಾಲಿಟಿ ಈಸ್ ಓಕೆ. ಔಟ್ ಆಫ್ 10 ಒಂದು 7 ಕೊಡ್ಬೋದು. ಬಟ್ ಯಾ ಓಕೆ ಗೈಸ್, ನಾಟ್ ದ್ಯಾಟ್ ಗ್ರೇಟ್. ನನಗೇನು ಅಷ್ಟಿಷ್ಟ ಆಗಿಲ್ಲ, ಬಟ್ ಓಕೆ, ಮನೇಲಿ ಹಾಕೊಂಡು ಓಡಾಡೋದಕ್ಕೆ ಚೆನ್ನಾಗಿದೆ ಇದು. ಸೊ ಓಕೆ ಡನ್. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಒಂದು ಟಾಪ್. ಇದು ಕ್ರಾಪ್ ಟಾಪ್ ಥರ. ಐ ಫೆಲ್ಟ್ ಚೆನ್ನಾಗಿದೆ ಅಂತ, ಸೊ ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಹತ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು, ಈ ಸೈಜಲ್ಲಿ ಇರಲಿಲ್ಲ. ಆ್ಯಂಡ್ ನಾನು ಆ್ಯಕ್ಚುಲಿ ಹೇಳಿದ್ದು ಇದು ಎಲ್ಲಿ ಕೊಟ್ಟು ಕಳಿಸ್ತಿದ್ದಾರೆ, ಐ ಡೋಂಟ್ ನೋ ಆಗುತ್ತೋ ಇಲ್ವೋ ಅಂತ. ಆಮೇಲೆ ದೊಡ್ಡದಾಗ್ಬೋದು ಡಿಸೈನು. ಇಟ್ಸ್ ಕ್ರಾಪ್ ಟಾಪ್ ಹೀಗೆ. ಸಿ ಇದು ಒಂದು ತರಿಸ್ಕೊಂಡಿದ್ದೀನಿ. ಸೊ ಗೈಸ್ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಚಿಕ್ಕದರಲ್ಲಿ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಇದು ಏನಂತಂದರೆ ಇದು ಬಂದು ಲೈಕ್ ಇಫ್ ಯು ಹ್ಯಾವ್ ಅ ಡೀಪ್ ನೆಕ್ ಡ್ರೆಸ್ಸಸ್ ಹಾಕ್ಕೊಂಡ್ರೆ ಇದನ್ನು ಜಸ್ಟ್ ನೀವು ಒಳಗೆ ಹೀಗೆ ಇನ್ಸರ್ಟ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಸೊ ಡೀಪ್ ನೆಕ್ ಇರೋದು ಕವರ್ ಆಗುತ್ತೆ. ಸೊ ಇದರಲ್ಲಿ ಯು ವಿಲ್ ಗೆಟ್ 3 ಕಲರ್ ಸೆಟ್ ಆಫ್ 3 ಸಿಗುತ್ತೆ. ವೈಟ್ ಆ್ಯಂಡ್ ಸ್ಕಿನ್ ಕಲರ್ ಒಂದು ಆ್ಯಂಡ್ ಬ್ಲ್ಯಾಕ್ ಕಲರ್ ಒಂದು ಸಿಗುತ್ತೆ. ಐ ಗೆಸ್ ಇದು ಹುಡುಗಿರಿಗೆ ಯೂಸ್ಫುಲ್ ಅಂತ. ಬಿಕಾಸ್ ಡೀಪ್ ನೆಕ್ಸ್ ಕೆಲವೊಬ್ಬರು ಹಾಕಲ್ಲ, ಕೆಲವೊಬ್ಬರು ಹಾಕ್ತಾರೆ. ಹಾಕೊಂಡ್ರೆ ವೆಲ್ ಆ್ಯಂಡ್ ಗುಡ್, ಹಾಕಿಲ್ಲ ಅಂದ್ಬಿಟ್ಟು ಕ್ಯಾನ್ ಗೋ ವಿತ್ ದಿಸ್. ಆ್ಯಂಡ್ ನೆಕ್ಸ್ಟ್ ಬಂದು ಡ್ರೆಸ್. ಈ ಕಡೆ ಹಾಕಿದ್ದೀನಲ್ಲ ಡ್ರೆಸ್. ನಾನು ಆ್ಯಕ್ಚುಲಿ ಹಾಕ್ಕೊಂಡು ಟ್ರೈ ಮಾಡ್ತೀನಿ. ಬಟ್ ಬಿಫೋರ್ ದ್ಯಾಟ್ ಒನ್ಸ್ ತೋರಿಸ್ಬಿಡ್ತೀನಿ. ಆ್ಯಂಡ್ ಹಾಕ್ಕೊಂಡಿರೋ ಕ್ಲಿಪ್ಪಿಂಗ್ಸ್ನ ಲಾಸ್ಟಲ್ಲಿ ಹಾಕ್ಕೊಂಡು ನಾನು ಮತ್ತೆ ಅದನ್ನು ಆ್ಯಡ್ ಮಾಡ್ತೀನಿ ಇಲ್ಲಿಗೆ. ಇಫ್ ಇಟ್ಸ್ ಗುಡ್ ಬ್ಯಾಡ್ ಓಕೆ. ನೋಡೋಕ್ಕೇನೋ ಚೆನ್ನಾಗಿದೆ, ಬಟ್ ಐ ಡೋಂಟ್ ನೋ ಹಾಕ್ಕೊಂಡಾಗ ಹೆಂಗಿರುತ್ತೆ ಅಂತ. ಪೋಲ್ಕಾ ಡಾಟ್ಸ್ದು ಈ ಥರ. ಸೊ ಗೈಸ್ ಎಸ್, ಇದು ಬಂದು ವೈಟ್ ಆ್ಯಂಡ್ ಬ್ಲ್ಯಾಕ್ದು. ಆ್ಯಕ್ಚುಲಿ ಚೆನ್ನಾಗಿದೆ, ನಾಟ್ ದ್ಯಾಟ್ ಬ್ಯಾಡ್ ಗೈಸ್. ನಿಜವಾಗ್ಲೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಆ್ಯಂಡ್ ವಾಟ್ರಿಗೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಶ್ರಿಂಕ್ ಆಗುತ್ತೆ. ಅದನ್ನು ಇಟ್ಸ್ ಆ್ಯಕ್ಚುಲಿ ಪ್ರಾಪರ್ ಫಿಟ್ ಆಗಿದೆ. ಇದೊಂದೇ S1 ಇರೋದು, ಅದೆಲ್ಲ ಗೊತ್ತಿಲ್ಲ. ಇಟ್ಸ್ ನೈಸ್ ನೋಡಿ. ಡನ್, ಸೂಪರ್. ನೆಕ್ಸ್ಟ್ ಒನ್ ಬಂದು ಸೇಮ್. ನಾನು ಕುರ್ತಾ ಸೆಟ್ ಯಾಕೆ ಆರ್ಡರ್ ಮಾಡ್ತಿದ್ದೀನಿ ಗೊತ್ತಾ? ನನ್ನ ಹತ್ರ ಆ್ಯಕ್ಚುಲಿ ಕುರ್ತಾ ಸೆಟ್ಗಳು ಇದೆ, ಬಟ್ ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ. ಹಾಕ್ಕೊಂಡಿರೋದೇ ಮತ್ತೆ ಹಾಕ್ಕೊಳ್ಳೋದು ಬೇಜಾರು. ಅದಕ್ಕೆ ಸ್ವಲ್ಪ ಹೊಸದಾಗಿ ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ ಅಂತ ನಾನು ತರಿಸ್ಕೊಂಡಿದ್ದೀನಿ. ಡೋಂಟ್ ಡಿಸಪಾಯಿಂಟ್ ಮೀ ಬಿಕಾಸ್ ಫೋಟೋಲಿ ಚೆನ್ನಾಗಿ ಕಾಣಿಸ್ತಿತ್ತು ಇದು. ಎಸ್, ನನಗೆ ಯಾಕೋ ಎಲ್ಲ ದೊಡ್ಡದಿದೆ ಅಂತ ಫೀಲ್ ಆಗ್ತಿದೆ ಈಗ. ಐ ಡೋಂಟ್ ನೋ ಹಾಕ್ಕೊಂಡ್ಮೇಲೆ ಹೆಂಗೆ. 36 ಕೊಟ್ಟಿದ್ದಾರೆ. 36 ನನಗೆ ದೇವರಾಣೆಗೂ ಆಗಲ್ಲ. ಐ ಡೋಂಟ್ ನೋ, ಹಾಕೊಂಡು ಟ್ರೈ ಮಾಡ್ತೀನಿ. ಹಾಕೊಂಡು ಟ್ರೈ ಮಾಡೋದ್ಮೇಲೆ ಗೊತ್ತಾಗುತ್ತೆ. ವೈಸ್ ಇದು ಇನ್ನೊಂದು ಕುರ್ತಾ ಸೆಟ್. ಎಲ್ಲ ಓಕೆ, ಬಟ್ ಪ್ಯಾಂಟ್ ಲೂಸ್ ಅನಿಸುತ್ತೆ ವೈಸ್. ಬಿಕಾಸ್ ಐ ಡೋಂಟ್ ನೋ, ಮಿಕ್ಕಿದೆಲ್ಲ ಓಕೆ, ಮಿಕ್ಕಿದೆಲ್ಲ ಚೆನ್ನಾಗಿದೆ. ಬಟ್ ಪ್ಯಾಂಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಪ್ಯಾಂಟ್. ಲೂಸ್ ಇದೆ. ಇಲ್ಲ ಒಂದು ಸ್ಟಿಚ್ ಹಾಕೋಬೇಕಷ್ಟೇ ನನ್ನ ಫಿಟ್ಟಿಂಗಿಗೆ. ಬಟ್ ರೆಸ್ಟ್ ಇಸ್ ಓಕೆ, ನಾಟ್ ಬ್ಯಾಡ್. ನೋಡ್ತೀನಿ ಇಫ್ ಐ ಕ್ಯಾನ್ ಕೀಪ್ ಇಲ್ಲ ರಿಟರ್ನ್. ಆ್ಯಂಡ್ ಇದು ಒಂದು ಡ್ರೆಸ್ಸು. ಇದು ಆ್ಯಕ್ಚುಲಿ ನಾನು ಹಾಕ್ಕೊಂಡು ಟ್ರೈ ಮಾಡಿಬಿಟ್ಟಿದ್ದೀನಿ. ಇದು ಕುರ್ತಾ ಸೆಟ್ಟೆ. ಇದನ್ನು ಹಾಕ್ಕೊಂಡು ತೋರಿಸ್ತೀನಿ. ಸೊ ಗೈಸ್ ಎಸ್, ಇದು ನನ್ನ ಫೇವ್ರೆಟ್.
ಕಲರ್ ಕೂಡ ಅಷ್ಟೇ ಸ್ವಲ್ಪ ಚೇಂಜ್ ಇದೆ ಅಂತ ಈ ಕಲರ್ ಚೂಸ್ ಮಾಡಿದೆ. ಆ್ಯಂಡ್ ಪ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿದೆ ವಿತ್ ದ ಟಾಪ್. ಚೆನ್ನಾಗಿದೆ ಗೈಸ್, ನನಗೆ ಇದು ಇಷ್ಟ ಆಯಿತು. 100% ಇಟ್ಕೋತೀನಿ ನಾನು. ಆ್ಯಂಡ್ ಫ್ರೀ ಕೂಡ ಇದೆ. ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಕಂಪೇರ್ಡ್ ಟು ಅದೆರಡು. ಅದರಲ್ಲಿ ಸ್ವಲ್ಪ ಕಾಟನ್ ಆಯಿತು, ಬಟ್ ದಿಸ್ ಇಸ್ ವೆರಿ ನೈಸ್.